ನಮ್ಮ ತೋಡಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ ನೀರು, ಮಳೆ ಇಲ್ಲದೆ ತೋಡಿನ ನೀರು ಕ್ಲೀನಾಗಿದೆ. ಸ್ವಲ್ಪ ಕೊಯ್ದ ಕಾಡು ದ್ರಾಕ್ಷಿ ಇತ್ತು, ಅದನ್ನು ಕೂಡ ತೋಡಲ್ಲಿ ತೊಳಿಲಿಕ್ಕೆ ತೊಗೊಂಡು ಬಂದಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಹಾಯ್, ಗುಡ್ ಆಫ್ಟರ್ನೂನ್. ಗಿಡಗಳೆಲ್ಲ ನೀರಿಲ್ಲದೆ ನೋಡಿ ಎಲ್ಲ ಬಣ್ಣಕ್ಕಿದ್ರುಗಿದೆ, ಮಳೆ ಕೂಡ ಇಲ್ಲದ ಕಾರಣ ನಾನು ಇದಕ್ಕೆ ನೀರು ಹಾಕಲಿಕ್ಕೆ ಬಂದಿದ್ದೇನೆ. ಇದರ ಬುಡಕಿಗೆ ನೀರು ಹಾಕದಿದ್ದರೆ ಎಲ್ಲ ಸತ್ತೋಗ್ಬೋದು. ಈಗ ನಮ್ಮ ಮೆಣಸಿನ ಗಿಡಗಳು ಹೇಗಿವೆ ಅಂತೇಳಿ ತೋರಿಸ್ತೇನೆ, ಬನ್ನಿ. ಮೆಣಸಿನ ಗಿಡಗಳು ಹಚ್ಚ ಹಸಿರಾಗಿವೆ, ಅದರಲ್ಲಿ ಮೆಣಸು ಕೂಡ ಆಗ್ತಾ ಇದೆ. ಅಲಸಂಡೆ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಅಲಸಂಡೆ ಆಗ್ತಾ ಇದೆ. 2 ದಿನಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಕೊಯ್ದು ಹಾಗೆ ಇಟ್ಟು ಆಮೇಲೆ ನಾನು ಪಲ್ಯ ಮಾಡ್ತೇನೆ. ಇವತ್ತು ನನಗೆ ಪಲ್ಯ ಮಾಡಬೇಕು. ಇದರಿಂದ ಬಳ್ಳಿ ನೆಲದಲ್ಲಿದ್ದ ಕಾರಣ ಅಲ್ಲಲ್ಲಿ ಎಡೆಯಲ್ಲೆಲ್ಲ ಆಗ್ತಾ ಇದೆ, ಅದನ್ನು ಹುಡುಕಿ ಹುಡುಕಿ ಹೋಗಬೇಕಾಗ್ತದೆ. ಬಸಳೆ ಕೂಡ ಚಪ್ಪರ ತುಂಬ ಇದೆ. ಈಗ ಅವಾಗ ನಾನು ಕೊಯ್ತಾ ಇದ್ದೇನೆ. ಎಡೆಯಲ್ಲಿ ಬಿಸಿಲು ಬರ್ತಾ ಇದೆ, ಮಳೆ ಕಡಿಮೆ ಆಗಿದೆ, ಆದ ಕಾರಣ ಬಸಳೆ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು. ಒಳ್ಳೆ ಎಳತಾದ ಬಸಳೆ. ಕೆಲವರು ಮಳೆಗಾಲದಲ್ಲಿ ತಿನ್ನುವುದಿಲ್ಲ, ಶೀತ ಆಗ್ತದೆ ಅಂತೇಳಿ, ತಂಪು ಜಾಸ್ತಿ ಅಂತೇಳಿ, ಆದರೆ ನಾವು ಅದನ್ನು ಸಾರು ಮಾಡ್ತೇವೆ. ಇಷ್ಟು ಬಸಳೆ ನಾನು ಕೊಯ್ದಿದ್ದೇನೆ. ಈ ಮಳೆಗಾಲದಲ್ಲಿ ಮೆಣಸು ಸಾಧಾರಣ ಬೆಳೆಯುವಾಗ ಅದನ್ನು ಕುಯ್ಯಬೇಕಾಗ್ತದೆ, ಇಲ್ಲದ್ರೆ ಅಲ್ಲಿ ಬಿಟ್ಟಲ್ಲಿ ಹಾಳಾಗ್ತದೆ, ಅದು ಹಣ್ಣಾಗಲಿಕ್ಕೆ ಬಿಟ್ಟರೆ. ಇದು ನಾನು ಹಲಸು ಮೇಳದಿಂದ ತಂದ ಸೇವಂತಿಗೆ ಗಿಡಗಳು. 5 ಗಿಡ ಅಂತೇಳಿ ಇದರಲ್ಲಿ 4 ಗಿಡಗಳಿದ್ದವು. ಅದನ್ನೀಗ ಮೆಣಸಿನ ಗಿಡ ಕೆಲವು ಗೋಣಿಯಲ್ಲಿ ಸತ್ತು ಹೋಗಿದೆ, ಅದರಲ್ಲಿ ನಾನೀಗ ನೆಟ್ಟೆ. ಸ್ವಲ್ಪ ದಿನದ ಮೊದಲು ಬುಷ್ ಪೇಪರ್ ಮಾಡಿದ್ದೆವು. ಇದರಲ್ಲಿ ಎಲ್ಲ ಸಕ್ಸಸ್ ಆಗೋದಿಲ್ಲ, ಆದರೆ 10ರಲ್ಲಿ 2-3 ಆದರೂ ಬದುಕ್ತದೆ. ಆದ ಕಾರಣ ಅದು ಗಿಡಗಳು ಸತ್ತ ಪ್ಲಾಸ್ಟಿಕನ್ನು ನಾನು ತೆಗೆದು ಆ ಮಣ್ಣನ್ನು ಈಗ ಒಂದು ಬುಟ್ಟಿಯಲ್ಲಿ ಹಾಕಿ ಅದರಲ್ಲಿ ಭೃಂಗರಾಜ ಹಾಗೂ ಹರಿವೆಯ ಬೀಜವನ್ನು ಈಗ ಮೊಳಕೆ ಬರಲಿಕ್ಕೆ ಹಾಕ್ತಾ ಇದ್ದೇನೆ. ನೆಲದಲ್ಲಿ ಹಾಕಿದರೆ ಒಂದು ಸಿಗಲಿಕ್ಕಿಲ್ಲ, ಈ ರೀತಿ ಹಾಕಿದರೆ ಎಲ್ಲಾದರೂ ಭದ್ರವಾಗಿ ಇಟ್ಟುಕೊಂಡ್ರೆ ಚೆನ್ನಾಗಿ ಮೊಳಕೆ ಬರ್ತದೆ. ಇದು ಭೃಂಗರಾಜ ಗಜ ಬೀಜ. ಒಂದು ಸೈಡಲ್ಲಿ ಭೃಂಗರಾಜದ ಬೀಜವನ್ನು ಹಾಕಿದ್ದೆ, ಇನ್ನೊಂದು ಸೈಡಲ್ಲಿ ಹರಿವೆ ಬೀಜವನ್ನು ಹಾಕಿದ್ದೇನೆ. ಕೆಲವು ಪ್ಲಾಸ್ಟಿಕ್ನೊಳಗೆ ದಾರಪೀರೆ ಬೀಜವನ್ನು ಹಾಕಿದ್ದೆ, ಮುಳ್ಳು ಸೌತೆ ಬೀಜ ಹಾಕಿದೆಲ್ಲ ಬೇರೆ ಬೇರೆ ಪ್ಲಾಸ್ಟಿಕ್ಗಳಲ್ಲೆಲ್ಲ ನಾನು ಮೊಳಕೆ ಬರಲಿಕ್ಕೆ ಹಾಕಿದ್ದೇನೆ. ಅದು ಗಿಡ ದೊಡ್ಡದಾದ ಮೇಲೆ ತೆಗೆದು ಬೇರೆ ಕಡೆ ನಮಗೆ ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಾದರೂ ನೆಡ್ಬೋದು ಅಂತೇಳಿ ಈ ರೀತಿ ನಾನು ಹಾಕಿದ್ದೇನೆ. ಇದರಲ್ಲೆಲ್ಲ ಶಂಖಪುಷ್ಪದ ಗಿಡಗಳೆಲ್ಲ ಇದ್ದವು, ಅದರಲ್ಲಿ ಈಗ ದೊಡ್ಡದಾಗಿದೆ ಗಿಡಗಳು. ಅದನ್ನು ತೆಗೆದು ಈಗ ಇದರಲ್ಲಿ ಮುಳ್ಳು ಸೌತೆ ಬೀಜವನ್ನು ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿದಂತಹ ಬುಷ್ ಪೇಪರ್ ಗಿಡಗಳು. ತುಂಬ ದಿನವಾಯಿತು ಮಳೆ ಇಲ್ಲದೆ, ಗಿಡಗಳೆಲ್ಲ ಎಲ್ಲೋ ಬಣ್ಣಕ್ಕೆ ತಿರುಗಿದೆ. ಆದ ಕಾರಣ ಇನ್ನೂ ಕೂಡ ನೀರು ಹಾಕದಿದ್ದರೆ ಅದು ಗಿಡಗಳು ಸತ್ತೇ ಹೋಗ್ಬೋದು. ಆದ ಕಾರಣ ನಾನು ಇವತ್ತು ನೀರು ಹಾಕಲು ಬಂದಿದ್ದೇನೆ. ಗಿಡಗಳು ಬಾಡಿದ್ದು ನೋಡುವಾಗ ತುಂಬ ಬೇಸರ ಆಗ್ತದೆ, ಎಷ್ಟು ಒಳ್ಳೆಯ ಗಿಡಗಳಲ್ಲ. ಆದ ಕಾರಣ ನಾನು ಸಾಧಾರಣ ಎಲ್ಲ ಗಿಡಗಳಿಗೆ ನೀರನ್ನು ಹಾಕಿದ್ದೆ. ಈಗ ನೀರು ಹಾಕಿ ಆಗುವಾಗ ಖಂಡಿತ ಮಳೆ ಬಂದೇ ಬರ್ಬೋದು ಇವತ್ತು. ಯಾವಾಗಲೂ ಹಾಗೆ ಮಳೆಗೆ ಕಾದು ನಿಂತರೆ ಮಳೆ ಇರುವುದಿಲ್ಲ. ನಮ್ಮ ಕೆಲಸ ಎಲ್ಲ ಮಾಡಿ ಮುಗಿಸುವಾಗ ಮತ್ತೆ ಮಳೆ ಬರ್ತದೆ. ಫಸ್ಟಿಗೆ ನಾವು ಸಿಮೆಂಟ್ ಗೋಣಿ ಚೀಲಗಳಲ್ಲೇ ನೆಟ್ಟಿದ್ದೆವು. ಕೆಲವು ಗೋಣಿ ಎಲ್ಲ ಹರಿದು ಹೋಯಿತು ಬಿಸಿಲಿಗೆ, ಕೆಲವನ್ನು ಮಾತ್ರ ತೆಗೆದು ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇವೆ. ಪೈಸೆ ಖರ್ಚಿಲ್ಲದೆ ನಾವು ಈ ರೀತಿ ಮೆಣಸನ್ನು ನೆಟ್ಟಿದ್ದೆವು. ಮನೆಯಲ್ಲೇ ಇರುವಂತಹ ಗೊಬ್ಬರ, ಮನೆಯಲ್ಲೇ ಇರುವಂತಹ ಬೂದಿ, ಕಂಪೋಸ್ಟು ಎಲ್ಲವನ್ನು ಹಾಕಿ ಮಾಡಿದ್ರಿಂದ ಒಳ್ಳೆ ಮೆಣಸು ಕೂಡ ನಮಗೆ ಸಿಕ್ಕಿದೆ. ಶ್ರಮ ಪಟ್ಟರೆ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗ್ತದೆ. ಇಂಥ ಕೆಲಸಗಳನ್ನೆಲ್ಲ ಮಾಡುವಾಗ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ. ಕೆಟ್ಟ ಯೋಚನೆಗಳೆಲ್ಲ ಮನಸ್ಸಿಗೆ ಏನು ಬರುವುದಿಲ್ಲ. ಆದ ಕಾರಣ ನಾನು
ದಿನದಲ್ಲಿ ಆದಷ್ಟು ಸಮಯ ಈ ಗಿಡಗಳೊಂದಿಗೆ ಇರ್ತೇನೆ. ಕೃಷಿ ಸಣ್ಣದೇ ಆಗಲಿ ಅಥವಾ ದೊಡ್ಡದೇ ಆಗಲಿ, ಹೂವಿನ ಗಿಡ ಆಗಲಿ ಅಥವಾ ಈ ತರಕಾರಿ ಗಿಡ ಆಗಲಿ ಯಾವುದಾದ್ರೂ ಸರಿ, ಅದರ ಬೆಳವಣಿಗೆಯನ್ನು ನೋಡ್ತಾ ಇರುವಾಗ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ. ಇದು ಶಂಖಪುಷ್ಪದ ಬೀಜವನ್ನು ಹಾಕಿದೆ, ಅದು ಕೂಡ ಮೊಳಕೆ ಬಂದಿದೆ. ಈಗ ಇದು ಚಂದವಾದ ದಾಸವಾಳ ಹೂವಿನ ಗಿಡ, ಹಾಗೂ ಇದು ಹಲಸು ಮೇಳದಿಂದ ತಂದ ಲಿಲ್ಲಿ ಹೂವಿನ ಗಿಡಗಳು, ಕಾಂಡಗಳು. ಅದು 3 ಕಾಂಡಗಳು ಸಿಕ್ಕಿವೆ, ಈರುಳ್ಳಿ ಥರವೇ ಇತ್ತು ನೋಡುವಾಗ. ಅದನ್ನೀಗ ನಾನು ಈ ಗೋಣಿಯಲ್ಲಿ ನೆಟ್ಟಿದ್ದೇನೆ. ಇದು ನಿನ್ನೆ ನಾನು ಮೊಳಕೆ ಹಾಕಿದ್ದ ಭೃಂಗರಾಜದ ಬೀಜ ಹಾಗೂ ಹರಿವೆ ಬೀಜವನ್ನು ಇದರಲ್ಲಿ ಹಾಕಿದ್ದೆ. ಒಂದೇ ದಿನದಲ್ಲಿ ಮೊಳಕೆ ಬಂದಿದೆ. ಇದು 2ನೇ ದಿವಸ ಇವತ್ತು. ಪುದೀನ ಒಮ್ಮೆ ಎಲ್ಲ ಮಳೆಗೆ ಹಾಳಾಗಿತ್ತು, ಈಗ ವಾಪಸ್ ಮೊಳಕೆ ಬರ್ತಾ ಇದೆ. ಬೆಂಡೆಕಾಯಿ ಗಿಡದಲ್ಲಿ ಸಣ್ಣ ಸಣ್ಣ ಬೆಂಡೆಕಾಯಿ ಇದೆ. ಈ ಕೀಟಗಳೆಲ್ಲ ಬಂದು ಅದನ್ನು ಹಾಳು ಮಾಡ್ತಾ ಇವೆ. ಮಳೆ ಬರಲಿ ಬಿಸಿಲಿರಲಿ, ಆದರೆ ಮೆಣಸು ಮಾತ್ರ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪವೇ. ಒಮ್ಮೆ ಮೆಣಸೆಲ್ಲ ಆಗಿ ಮುಗಿದರೂ ಕೂಡ ನೆಕ್ಸ್ಟ್ ಎಲ್ಲ ಗಿಡಗಳಲ್ಲಿ ಈಗ ಮೆಣಸು ಆಗ್ತಾ ಇದೆ. ಅದರ ಬುಡದಲ್ಲೆಲ್ಲ ಹುಲ್ಲು ಬಂದು ಅದರ ಬುಡವೇ ಕಾಣ್ತಿರಲಿಲ್ಲ, ಅಷ್ಟೊಂದು ಹುಲ್ಲು ಬೆಳೆದಿತ್ತು. ಅದನ್ನೆಲ್ಲ ನಾನು ತೆಗೆದು ಕ್ಲೀನ್ ಮಾಡಿದ್ದೇನೆ. ಕ್ಲೀನ್ ಮಾಡಿ ಆಗುವಾಗ ಮಳೆ ಇಲ್ಲದಾಯಿತು. ಆದ ಕಾರಣ ಬೇಗನೆ ಬಾಡಿದೆ ಗಿಡಗಳು. ಆದ ಕಾರಣ ಇವತ್ತು ನಾನು ನೀರು ಹಾಕ್ತಾ ಇದ್ದೇನೆ. ಕಾಟು ಗಿಡಗಳು, ಬಳ್ಳಿಗಳೆಲ್ಲ ಬಂದು ಗಿಡವನ್ನೇ ಕೊಂದು ಹಾಕ್ತೇವೆ. ಆದ ಕಾರಣ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಇದರ ಬುಡದಲ್ಲೆಲ್ಲ ಬುಡಗಳೆಲ್ಲ ಒಣಗಿ ಹೋಗಿವೆ. ಇಲ್ಲಿ ಕುಂಬಳಕಾಯಿ ಬಳ್ಳಿಯಲ್ಲೊಂದು ಸಣ್ಣ ಕುಂಬಳಕಾಯಿ ಆಗಿದೆ. ಬಸಳೆ ಮತ್ತು ಧಾರಾಳವಾಯಿತು ಈ ಸಲ. ನಾವು ಅಂಗಡಿಗೆ ಕೊಡಲಿಲ್ಲ, ಆದರೂ ಕೂಡ ನಮಗೆ ಬೇಕಾದಷ್ಟು ನಾವು ಅದನ್ನು ಉಪಯೋಗಿಸ್ತೇವೆ, ಹಾಗೂ ಬೇಕಾದವರಿಗೆ ಕೆಲವರಿಗೆ ಕೊಟ್ಟಿದ್ದೇವೆ. ನಾವು ಪ್ರತಿ ವರ್ಷ ನಾವು ಬೆಲೆ ಕೊಟ್ಟು ಇಲ್ಲೆಲ್ಲ ತೊಗೊಂಡು ಬರ್ತಿದ್ದೆವು ಬಸಳೆ. ಈ ಸಲ ನಮಗೆ ಆಸೆ ಮುಗಿಯುವವರೆಗೆ ನಾವು ಅದನ್ನು ಸಾರು ಮಾಡಿದ್ದೇವೆ. ನನಗೆ ಬಸಳೆ ಅಂದರೆ ತುಂಬ ಇಷ್ಟ. ಎಷ್ಟು ನೆಟ್ಟರು ಕೂಡ ಆಗ್ತಿರಲಿಲ್ಲ. ಈ ಸಲ ಒಳ್ಳೆ ಬಸಳೆ ಆಗಿತ್ತು. ಈ ಗಿಡಗಳಿಗೆಲ್ಲ ಬಂಬುಚ್ಚಿ ಅಂತ ಹೇಳುವ ಕೀಟಗಳು ಬಂದಿವೆ. ಅದಕ್ಕೆ ಹೊಗೆ ಸೊಪ್ಪಿನ ನೀರನ್ನು ಹಾಕಿದರೆ ಸ್ವಲ್ಪ ಸಮಯದವರೆಗೆ ಅದರ ತೊಂದರೆ ಇರುವುದಿಲ್ಲ. ಅದನ್ನು ಹಾಕಬೇಕಂತೇಳಿ ನೆನಪೇ ಆಗೋದಿಲ್ಲ, ಆದ ಕಾರಣ ಬಾಕಿಯಾಗಿದೆ. ಅದು ಕೂತ್ಕೊಂಡ್ರೆ ಎಲ್ಲ ಗಿಡವನ್ನೇ ಲಗಾಡಿ ತೆಗೀತದೆ. ಸಾಧಾರಣ 1 ವಾರವೇ ಆಯಿತು ಮಳೆ ಇಲ್ಲದೆ. ನೋಡಿ, ಇದೆಲ್ಲ ಒಣಗಿ ಹೋಗಿದೆ ಗುಡ್ಡೆ. ಇದು ಕಾಟನ್ ಗಿಡ, ಹತ್ತಿ ಗಿಡ. ಅದರಲ್ಲಿ ಹೂವಾಗಿದೆ. ಇದರಲ್ಲಿ ಹತ್ತಿ ಆಗ್ಬೋದು. ಇದು ಸಣ್ಣ ಗಿಡದ ಹತ್ತಿ. ಇಲ್ಲೇ ಆದ ಗಿಡದಿಂದ ತೆಗೆದ ಹತ್ತಿ, ತೆಗೆದ ಬೀಜದಿಂದ ನಾವು ಮೊಳಕೆ ಬರಿಸಿ ಒಂದು ಗಿಡ ಆಗಿದೆ. ಈಗ ಮೊಟ್ಟೆಕಾಯಿ ಇಷ್ಟು ದೊಡ್ಡದಾಗಿದೆ. ವಾಪಸ್ ಇದರಲ್ಲಿ ಈಗ ಸಣ್ಣ ಹೂ ಬಿಟ್ಟಿದೆ. ಇದು ಸೀಡ್ಲೆಸ್ ಯಾವುದಂತೇಳಿ ಗೊತ್ತಾಗೋದಿಲ್ಲ, ಹುಳಿ ಇದೆ. ಸಿಹಿ ಮೊಟ್ಟೆಕಾಯಿ ಅಲ್ಲ. ಇಲ್ಲಿ ನಾನು ತುಳಸಿ ಗಿಡವನ್ನು ತುಂಬ ತಂದು ಈ ಜಾಗದಲ್ಲಿ ನೆಟ್ಟಿದ್ದೇನೆ. ಹಾಗೂ ಇದು ದೊಡ್ಡ ನೆಲಗಡಲೆ, ಅದನ್ನು ಕೂಡ ಮೊಳಕೆ ಬರಲಿಕ್ಕೆ ಹಾಕಿಟ್ಟಿದ್ದೆ. ತುಂಬ ಹಾಕಿದೆ ಇದರಲ್ಲಿ. ನೋಡಿ, ಒಂದೇ ಕಡೆಯಲ್ಲಿ ಇಷ್ಟು ಬೆಳೆದಿದೆ. ಮಳೆ ಇಲ್ಲದೆ ಈ ರೀತಿ ಆಗಿದೆ. ಪ್ಯಾಷನ್ ಫ್ರೂಟ್ನ ಗಿಡಗಳು ಇವೆ. ಪ್ಯಾಷನ್ ಫ್ರೂಟ್ನ ಗಿಡಗಳು ನೆಡಲಿಕ್ಕೆ ಕೆಲವು ಬಾಕಿ ಇದೆ. ಆ ಗುಡ್ಡದಲ್ಲಿ ತುಂಬ ನೆಟ್ಟಿದ್ದೆ ನಾನು ಸಾಲಾಗಿ. ಅದೆಲ್ಲಿ ನೆಟ್ಟರು ಕೂಡ ಬೆಳೀತದೆ. ಇದೆಲ್ಲ ಮನೆಯಲ್ಲೇ ಕಸಿ ಕಟ್ಟಿದಂತಹ ಕರಿಮೆಣಸಿನ ಗಿಡಗಳು. ಈಗ ಮಳೆಗಾಲ ಅಂತೆಲ್ಲ ಗೊತ್ತಾಗೋದಿಲ್ಲ, ಅಷ್ಟೊಂದು ಒಣಗಿ ಹೋಗಿದೆ. ಈ ಒಳ್ಳೆ ಮಳೆ ಬರುವ ಟೈಮ್ ಈಗ, ಆದರೆ ಕೂಡ ಮಳೆ ಇಲ್ಲ. ನಾನು ಇದರ ಬುಡದಿಂದ ಹುಲ್ಲು ತೆಗೆದ ಕಾರಣ ಇಷ್ಟು ಬೇಗ ಒಣಗಿ ಹೋಯಿತು. ಎಷ್ಟು ನೀರು ಹಾಕಿದರೂ ಈಗ ಸಾಕಾಗೋದಿಲ್ಲ ಅದಕ್ಕೆ. ಗಿಡಗಳಿಗೆ ಈ ಕೀಟ ಬಂದರೆ
ಎಲ್ಲ ಗಿಡವು ಹಾಳಾಗುವುದು. ಒಂದು ಮೆಣಸಿನ ಗಿಡದ ಬುಡ ಬಾಕಿಯಾಗಿದೆ. ಈ ರೀತಿ ಹುಲ್ಲು ಬರುವುದು. ತುಂಬ ಗಟ್ಟಿಯಾಗಿರ್ತದೆ ಬೇರು, ಎಷ್ಟು ಎಳೆದರೂ ಬರೋದಿಲ್ಲ, ಗಿಡವೇ ಬರ್ತದೆ ಆದರೆ ಹುಲ್ಲು ಬರೋದಿಲ್ಲ. ಅಷ್ಟೊಂದು ಗಟ್ಟಿಯಾದ ಹುಲ್ಲು ಬೆಳೆದಿದೆ. ನಾನೀಗ ಒಂದು ಬ್ಯಾರಲಿಂದ ಖಾಲಿ ಮಾಡಿದೆ, ಇನ್ನೊಂದು ಬ್ಯಾರಲಿಂದ ನೀರನ್ನು ಖಾಲಿ ಮಾಡ್ತಾ ಇದ್ದೇನೆ. ಹೀಗೆ ಬಿಟ್ಟದ್ರಲ್ಲಿ ಸೊಳ್ಳೆಗಳು ತುಂಬುತ್ತವೆ, ಆದ ಕಾರಣ ಈ ನೀರನ್ನು ಖಾಲಿ ಮಾಡಿ ನಂತರ ನಾನು ಬೇರೆ ನೀರನ್ನು ತಗೊಳ್ಳೋದು. ಈ ಟೈಮಲ್ಲಿ ಒಂದು ಚೂರು ಹಳೆ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ, ಇಲ್ಲದೆ ಬೇಗನೆ ರೋಗಗಳು ಬರುವುದು. ಈ ಟೈಮಲ್ಲಿ ಸೊಳ್ಳೆಗಳು ನೀರಿನಲ್ಲಿ ಮೊಟ್ಟೆ ಇಡದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಈ ಜಾಗದಲ್ಲಿ ತೆಂಗಿನ ಸಸಿಯೊಟ್ಟಿಗೆ ಅನಾನಸ್ ಗಿಡಗಳನ್ನು ಕೂಡ ನೆಟ್ಟಿದ್ದೇವೆ. ಈ ಸಲ ತುಂಬ ಅನಾನಸ್ ಆಗಿತ್ತಲ್ಲ, ಪೈನಾಪಲ್ ಅದರ ಮೊಳಕೆ ಬಂದ ಗಿಡವನ್ನೆಲ್ಲ ಇಲ್ಲಿ ನೆಟ್ಟಿದ್ದೇವೆ. ಹಾಗೂ ಬೆಂಡೆಕಾಯಿಯ ಬೀಜವನ್ನು ಹಾಕಿದ್ದೆವು. ಈಗ ಗಿಡ ಆಡಲಿಕ್ಕೆ ಆಗುವಾಗ ಇಲ್ಲಿ ಸಣ್ಣ ಸಣ್ಣ ಗಿಡಗಳಿವೆ, ಮಳೆ ಇಲ್ಲದೆಲ್ಲ ಬಾಡಿ ಹೋಗಿದೆ, ಅದಕ್ಕೆ ಕೂಡ ನೀರು ಹಾಕಿದೆ ನಾನು. ಇಲ್ಲಿ ನೋಡಿ ನಮ್ಮ ಮನೆ ಹತ್ರದ ಸೀನರಿ ಎಲ್ಲ ಬಳ್ಳಿ ಹರಡಿದೆ. ಇಲ್ಲಿ ಮರಗಳೇ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಅಷ್ಟೊಂದು ಬಳ್ಳಿ ಹಬ್ಬಿ ಹೋಗಿದೆ. ಇದು ನಾಯಿ ಸೊಡಂಗು ಅಂತ ಹೇಳ್ತಾರಲ್ಲ, ಆ ಗಿಡಗಳು ಅಲ್ಲಲ್ಲಿ ಈಗ ಚಿಗುರಿ ಇದೆ, ಅದನ್ನೆಲ್ಲ ಈಗ ತೆಗಿಬೇಕು. ಇಲ್ಲ ಇದ್ರೆ ಇಲ್ಲಿ ಹೋಗಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ, ಅಷ್ಟೊಂದು ತುರಿಸ್ತದೆ. ಈ ನಾಯಿ ಸೊಡಂಗು ಅಂತ ಹೇಳ್ತಾರಲ್ಲ, ವೈಲೆಟ್ ಬೀನ್ಸ್, ಅದರ ಗಿಡಗಳು ಅಲ್ಲಲ್ಲಿಗೆ ತುಂಬಿ ಹೋಗಿದೆ. ಒಳ್ಳೆ ಬಿಸಿಲಲ್ಲೂ ಆದ ಕಾರಣ ಸ್ವಲ್ಪ ಗಾಂಧಾರಿ ಮೆಣಸನ್ನು ಕೊಯ್ದುಕೊಂಡು ಹೋದೆ, ಹಾಗೂ ಮಜ್ಜಿಗೆ ಮಾಡಿ ಕುಡಿಯಿದೆ. ಗಾಂಧಾರಿ ಮೆಣಸನ್ನು ಆವಾಗ ನಾನು ಸ್ವಲ್ಪ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ತುಂಬ ಸಮಯದವರೆಗೆ ಅದನ್ನು ಯೂಸ್ ಮಾಡಲಿಕ್ಕಾಗ್ತದೆ. ಈ ಗಿಡದಲ್ಲಿ ಕೂಡ ತುಂಬ ಗಾಂಧಾರಿ ಮೆಣಸು ಸಿಕ್ಕಿದೆ ನಮಗೆ. ಗಿಡಕ್ಕೆ 2 ವರ್ಷ ಆಯಿತು, ಆದರೂ ಕೂಡ ಈಗಲೂ ಮೆಣಸು ಆಗ್ತಾ ಇದೆ. ಮಜ್ಜಿಗೆಗೆ ಒಂದು 4 ಗಾಂಧಾರಿ ಮೆಣಸು ಸಿಕ್ಕಿದರೆ ಸಾಕು. ಅದಕ್ಕೆ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದರ ಟೇಸ್ಟ್ ಅಂತ ಹೇಳೋದೇ ಬೇಡ, ಅಷ್ಟೊಂದು ಖುಷಿ ಆಗ್ತದೆ. ನಾವು ಇದು ನೋಡಿ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ನಾನು. ತುಂಬ ಸಮಯದವರೆಗೆ ನಮಗೆ ಬೇಕಾಗೋದನ್ನು ಉಪಯೋಗಿಸಲಿಕ್ಕಾಗ್ತದೆ. ಇಷ್ಟು ಅಲಸಂಡೆ ಸಿಕ್ಕಿದೆ, ಸ್ವಲ್ಪ ಸ್ವಲ್ಪ ಒಟ್ಟಿಗೆ ಸೇರಿಸಿ ಅದರ ಪಲ್ಯವನ್ನು ಮಾಡೋದು. ಮೀನು ಸಾರು ಕೂಡ ರೆಡಿಯಾಗಿದೆ, ಹಾಗೂ ಅಲಸಂಡೆ ಪಲ್ಯವನ್ನು ಮಾಡಿದ್ದೇನೆ. ಈಗ ಮೀನಲ್ಲಿ ಮೊಟ್ಟೆ ಇದ್ದ ಕಾರಣ ತುಂಬ ಟೇಸ್ಟಾಗಿರ್ತದೆ ಮೀನು. ಅಲಸಂಡೆ ಪಲ್ಯ ಕೂಡ ರೆಡಿಯಾಗಿದೆ, ಬನ್ನಿ ಊಟ ಮಾಡೋಣ. ನಾನು ಯೋಚಿಸಿದ ಹಾಗೆ ಇಡೀ ರಾತ್ರಿ ಒಳ್ಳೆ ಮಳೆ ಬಂದಿದೆ. ರಾತ್ರಿ ಮಳೆ, ಇವತ್ತು ಕೂಡ ಮಳೆಯೇ, ಆದ ಕಾರಣ ತುಂಬ ಖುಷಿಯಾಯಿತು. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೆ ಬಾಯ್.